ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಹವ್ಯಕ ಶೈಲಿಯಲ್ಲಿ ಮಾಡುವಂಥ ಒಂದು ಮಾವಿನಕಾಯಿ ಗೊಜ್ಜು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅರ್ಧ ಬೇಯಿಸಿರುವಂಥ ಮಾವಿನಕಾಯಲ್ಲಿ ಏನು ಮಾಡ್ಬೋದು ಅಂತ ಎಷ್ಟೋ ಸಲ ಅಂದ್ಕೊಂಡಿರ್ತೀರ ಅಲ್ವಾ. ಉಪ್ಪಿಗೆ ಹಾಕಿಟ್ಟಂಥ ಮಾವಿನಕಾಯಿ ಅಥವಾ ಅರ್ಧ ಬೇಯಿಸ್ಕೊಂಡಂಥ ಮಾವಿನಕಾಯಿಯಲ್ಲಿ ಒಂದು ತಿಂಗಳಿಟ್ಟರೂ ಹಾಳಾಗದೇ ಇರುವಂಥ ಒಂದು ಗೊಜ್ಜು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಬೇಯಿಸೋದು ಕುದಿಸೋದು ಯಾವ ಅವಶ್ಯಕತೆ ಕೂಡ ಇರಲ್ಲ. ಫ್ರಿಜ್ಜಲ್ಲಿ ಇಡುವಂಥದ್ದು ಅಥವಾ ಯಾವುದೇ ಥರದ ತಂಪನಲ್ಲಿ ಇಡುವಂಥದ್ದು ಅಥವಾ ಉಪ್ಪಿಗೆ ಹಾಕಿಡುವಂಥ ಯಾವ ಪ್ರಮೇಯನೂ ಇರೋದಿಲ್ಲ. ಈಸಿಯಾಗಿ ಹೇಗೆ ಬೇಕಾದರೂ ಇಟ್ಕೊಳ್ಳೋವಂಥ ಒಂದು ಈಸಿ ರೆಸಿಪಿ. ನೀವು ಗ್ಯಾಸ್ ಯೂಸೇ ಮಾಡದೆ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಹಾಗಾದರೆ ಶುರು ಮಾಡೋಣ ಇವತ್ತಿನ ರೆಸಿಪಿಯನ್ನು. ಬನ್ನಿ. ಅದಕ್ಕೂ ಮೊದಲು ನೀವು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕಿಂತ ಮೊದಲು ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಮಾವಿನಕಾಯಿಗಳನ್ನ ತಗೊಂಡಿರೋದು. ಉಪ್ಪಿಗೆ ಹಾಕಿಟ್ಟಂಥ ಮಾವಿನಕಾಯಿ ಅಂದರೆ ಅರ್ಧ ಬೇಯಿಸ್ಬಿಟ್ಟು ನಾನು ಈಗಾಗಲೇ ಸಾರಿನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅರ್ಧ ಬೇಯಿಸಿರುವಂಥ ಮಾವಿನಕಾಯಲ್ಲಿ ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ. ಅದೇ ಥರ ಇದು ಅರ್ಧ ಬೇಯಿಸಿ ಇಟ್ಕೊಂಡಿರೋವಂಥದ್ದನ್ನ ಉಪ್ಪಿನ ಜೊತೆ ಹಾಕಿ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಆಯಿತು. ನೀರು ಕುದಿಸಿರೋವಂಥ ನೀರನ್ನು ಕೂಡ ಹಾಕಿ ಮಾವಿನಕಾಯಿನೂ ಹಾಕಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ನೀವು ಒಂದು ಡಬ್ಬಿಯ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಇಟ್ಕೊಂಡ್ರೆ 1 ವರ್ಷ ಇಟ್ಕೊಂಡ್ರೂ ಹಾಳಾಗೋದಿಲ್ಲ. ಅದೇ ಮಾವಿನಕಾಯಿ ತೊಗೊಂಡು ನಾನಿವತ್ತು ರೆಸಿಪಿ ಮಾಡ್ತಾ ಇರೋದು. ಈಗ ಮೊದಲಿಗೆ ತೊಟ್ಟುಗಳನ್ನು ಸ್ವಲ್ಪ ತೆಗೆದುಬಿಟ್ಟು ಇದರ ಸಿಪ್ಪೆಗಳನ್ನು ಬಿಡಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಉಪ್ಪಿಗೆ ಹಾಕಿಟ್ಟಂಥ ಮಾವಿನಕಾಯಿಗಳು, ಸ್ವಲ್ಪ ಕೂಡ ಮೆತ್ತಗಾಗಿಲ್ಲ. ಇದರ ಸಿಪ್ಪೆಗಳನ್ನು ಬಿಡಿಸೋಕೆ ಬಂದರೆ ಬಿಡಿಸ್ಕೊಳ್ಳಿ. ಬಿಡಿಸೋಕೆ ಬರದೇ ಇದ್ದರೆ ನೋಡಿ ಈ ಥರ ಕೈಯಲ್ಲಿ ನೀವು ಗ್ಯೂಚ್ಕೊಂಡ್ರೂ ಸಾಕು. ನೋಡಿ ಈ ಥರ ನೀವು ಗ್ಯೂಚ್ಕೊಂಡ್ರೂ ನಡೆಯುತ್ತೆ. ಈ ಸಿಪ್ಪೆ ಹಾಕಿದ್ರೂ ಕೂಡ ಏನು ತೊಂದರೆ ಇಲ್ಲ. ಈ ರೆಸಿಪಿ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ನಿಮ್ಮ ಹಾಕಿರೋಂಥ ಮಾವಿನಕಾಯಿಯ ಸಿಪ್ಪೆ ಬಿಡಿಸೋಕೆ ಬರುತ್ತೆ ಅಂದರೆ ನೀವು ಇದರ ಸಿಪ್ಪೆಗಳನ್ನು ಬಿಡಿಸ್ಬಿಟ್ಟು ಹಾಕೋಬೋದು ಈ ರೆಸಿಪಿಗೆ. ನೋಡಿ ನಾನೀಗ ಅದರ ಗೊರಟನ್ನು ಬೇರೆ ಮಾಡಿ ಇದನ್ನು ಬೇರೆ ಮಾಡಿಟ್ಟಿದ್ದೀನಿ ಟೊಂಗನ್ನು. ಈಗ ಒಂದು ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಹಸಿ ತೆಂಗಿನಕಾಯಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಕೊಬ್ಬರಿನ ಹಾಕಿ ಮಾಡ್ಕೊಳ್ಳಿ. ಈ ಕೊಬ್ಬರಿ ಹಾಕಿ ಮಾಡೋದ್ರಿಂದ ಏನು ಯೂಸ್ ಅಂದರೆ ನೀವು 1 ತಿಂಗಳಿಟ್ರೂ ಸ್ವಲ್ಪನೂ ಹಾಳಾಗಲ್ಲ. ಇದು ಸೂಜಿ ಮೆಣಸು, ಒಣಗಿಸಿಟ್ಟಂಥ ಸೂಜಿ ಮೆಣಸನ್ನು ಹಾಕೋತಾ ಇದ್ದೀನಿ. ಸೂಜಿ ಮೆಣಸು ಮನೆಯಲ್ಲಿ ನಿಮಗೆ ಅವೈಲೇಬಲ್ ಇಲ್ಲ ಅಂದರೆ ಹಸಿ ಮೆಣಸನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಅದನ್ನು ಹಾಕಿ ರುಬ್ಕೊಳ್ಳೋಕ್ಕೆ ಇದು ಮಾಡಿ. ಈಗ ನಾನು ಮಾವಿನಕಾಯಿ ಗ್ಯೂಚಿಟ್ಟಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ ಇದಕ್ಕೆ. ಇಲ್ಲಿ ನೀವು ಉಪ್ಪನ್ನು ನೋಡಿಬಿಟ್ಟು ಹಾಕೋಬೇಕು, ಯಾಕಂದರೆ ಉಪ್ಪನ್ನು ನಾವು ಹಾಕಿನೇ ಈ ಮಾವಿನಕಾಯಿಗಳನ್ನು ಇಟ್ಟಿರ್ತೀವಲ್ವ ಸ್ಟೋರ್ ಮಾಡಿ. ಹಾಗೆ ಹಸಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಬಿಟ್ಟು ನೀವು ಇಲ್ಲಿ ಹಾಕ್ಕೋಬೇಕು. ತುಂಬ ಹಾಕ್ಕೊಂಡ್ರೆ ಜಾಸ್ತಿ ಆಗ್ಬೋದು. ಈಗ ಇವನ್ನ ಫಸ್ಟಿಗೆ ಪೌಡ್ರ್ ಥರ ಮಾಡ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಈಗ ನಾವು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಿ. ಈ ರುಬ್ಬಿರೋ ಮಿಶ್ರಣವನ್ನು ಹಾಗೆ ಮಿಕ್ಸಿ ಜಾರಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಕಡೆ ಬಾಣಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ನೀವು ತುಪ್ಪ ಬೇಡ ಅನ್ನೋರು ಎಣ್ಣೆನೇ ಹಾಕ್ಕೋಬೋದು. ತುಪ್ಪ ಸ್ವಲ್ಪ ಕರಗಲಿ. ಇದನ್ನು ನೀವು ಒಗ್ಗರಣೆ ಕೊಡದೆ ಕೂಡ ಡಬ್ಬಿಲಿ ಸ್ಟೋರ್ ಮಾಡ್ಬೋದು. ರುಬ್ಬಿರೋವಂಥದ್ದನ್ನ ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಬೇಕಾದಾಗ ಹಾಕಿಬಿಟ್ಟು ಸರ್ವ್ ಮಾಡಿಕೊಂಡು ತಿನ್ಬೋದು. ಈಗ ನಾನು ಇದಕ್ಕೆ ಸಾಸಿವೆ ಹಾಕಿದ್ದೆ, ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಹಾಗೆ ಜಜ್ಜಿಟ್ಟಂಥ ಬೆಳ್ಳುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿಯಲ್ಲಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಹಸಿ ಕರಿಬೇವಿನ ಎಲೆಯನ್ನು ಹಾಕೋತಾ ಇದ್ದೀನಿ. ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಲಿ. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಇದು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಿದೆ.
ಈಗ ನಾವು ರುಬ್ಬಿರೋಂಥ ಮಿಶ್ರಣವನ್ನು ಇದಕ್ಕೆ ಹಾಕೋಣ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನೀವು ಈ ಮಿಶ್ರಣವನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರನ್ನ ಹಾಕ್ಕೋಬೇಕು. ಈಗ ನಾವು ಇಟ್ಟಿದ್ವಲ್ಲ ಗೊರಟು, ಅವುಗಳನ್ನು ಕೂಡ ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ನೀವು ಬೇಡ ಅಂದರೆ ಎಸಿಬೋದು, ಬೇಕಿದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ನೀವು ಒಂದು ಡಬ್ಬಿಗೆ ಹಾಕಿ 1 ತಿಂಗಳು ಪೂರ್ತಿಯಾಗಿ ಸ್ಟೋರ್ ಮಾಡ್ಬೋದು. ಸ್ವಲ್ಪ ಕೂಡ ಹಾಳಾಗೋದಿಲ್ಲ, ಸ್ವಲ್ಪ ಕೂಡ ಬುರ್ಸು ಬರೋದಿಲ್ಲ, ಸ್ವಲ್ಪನೂ ಕೆಡೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅಪ್ಪಟ ಬ್ರಾಹ್ಮಣ ಶೈಲಿಯ ಅಡುಗೆ ಇದು. ಬ್ರಾಹ್ಮಣರ ಮನೆಯಲ್ಲಿ ನೀವು ಯೂಶಲಿ ಊಟ ಮಾಡಿ ಗೊತ್ತಿದೆ ಅನ್ನೋರು ಇದು ಮಾವಿನಕಾಯಿ ಗೊಜ್ಜನ್ನು ತಿಂದಿರ್ತೀರ. ಬ್ರಾಹ್ಮಣ ಮನೆಯಲ್ಲಿ ನೀವು ತಿಂದೇ ಇದ್ದರೆ ಶೆಟ್ರ ಮನೆಗಳಲ್ಲಿ ಹೋದರೂ ಕೂಡ ಉಕ್ಕಡಂಬೆ ಗೊಜ್ಜು ಅಂತಾರೆ. ಉಕ್ಕಡಂಬೆ ಗೊಜ್ಜನ್ನು ನೀವು ಟ್ರೈ ಮಾಡಿರ್ತೀರ, ಅದೇ ಗೊಜ್ಜು ಇದು. ಬ್ರಾಹ್ಮಣರ ಮನೆಯಲ್ಲಿ ಕುಚ್ಚು ಮಾವಿನ ಗೊಜ್ಜು ಅಂತಾರೆ. ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು.